ಸಮುದ್ರ ಚುಂಬನ. ಕೃತಿಕಾರರ ಪರಿಚಯ. ಕವಿ ಡಾಕ್ಟರ್ ಮುಡ್ನಾಕೂಡು ಚಿನ್ನಸ್ವಾಮಿಯವರು. ಸ್ಥಳ ಚಾಮರಾಜನಗರ ಸಮೀಪದ ಮುಡ್ನಾಕೋಡು. ಜನನ 22 ಸೆಪ್ಟೆಂಬರ್ 1954. ರಚನೆ ಕೊಂಡಿಗಳು ಮತ್ತು ಮುಳ್ಳು ಬೇಲಿಗಳು, ಗೋಧುಳಿ, ನಾನೊಂದು ಮರವಾಗಿದ್ದರೆ, ಚಪ್ಪಲಿ ಮತ್ತು ನಾನು, ಕವನ ಸಂಕಲನಗಳು, ಕೆಂಡಾಮಂಡಲ, ಅಪಘಾತ ಅಂಗಭಂಗ, ನಾಟಕಗಳು, ನೊಂದವರ ನೋವು, ಮಾತು ಮಂಥನ, ವೈಚಾರಿಕ ಲೇಖನಗಳು. ಪ್ರಶಸ್ತಿ: ಇವರ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಕೃತಿಗೆ 2022 ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಲಭಿಸಿದೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮರಳಿನ ಕಣದ ಆಸೆ ಏನು? ಮರಳಿನ ಕಣದ ಆಸೆ ಸಮುದ್ರ ಚುಂಬನವನ್ನು ಅನುಭವಿಸುವುದಾಗಿದೆ. ಸಮುದ್ರ ತಾಯಿಯ ಅಪ್ಪುಗೆ ಎಂತಹದೋ? ಸಮುದ್ರ ತಾಯಿ ಹೆಬ್ಬಂಡೆಗೂ ಮಿಡಿಗಪ್ಪೆಗೂ ಒಂದೇ ರೀತಿಯ ಅಪ್ಪುಗೆ ನೀಡುತ್ತಾಳೆ. ಮರಳಿನ ಕಣ ಮರುಹುಟ್ಟು ಪಡೆದು ಯಾವುದಕ್ಕೆ ಕಾಯುತ್ತದೆ? ಮರಳಿನ ಕಣ ಮರುಹುಟ್ಟು ಪಡೆದು ಮತ್ತೊಮ್ಮೆ ಸಮುದ್ರ ಚುಂಬನಕ್ಕಾಗಿ ತಬ್ಬುವುದ ನೋಡಲು, ತಬ್ಬಿ ಕಂದ ಎಂದು ಉಬ್ಬುವುದ ನೋಡಲು ಕಾಯುತ್ತದೆ. ಮರಳಿನ ಕಣದ ಬಯಕೆ ಈ ಪದ್ಯದಲ್ಲಿ ಹೇಗೆ ವ್ಯಕ್ತವಾಗಿದೆ? ಮರಳಿನ ಕಣಕ್ಕೆ ಸಮುದ್ರದ ತೀರದಲ್ಲಿ ಇದ್ದು ಸಮುದ್ರದ ಚುಂಬನವನ್ನು ಅನುಭವಿಸುವ ಆಸೆ. ಸಮುದ್ರ ತಾಯಿ 1000 ಕೈಗಳಿರುವ ಹೃದಯವಂತಳು. ಅವಳು ತನ್ನ ವಿಶಾಲ ತೆಕ್ಕೆಯೊಳಗೆ ಚಾಚಿಕೊಳ್ಳುವಾಗ ನಾನು ಕೊಚ್ಚಿ ಹೋದರೂ ಸರಿ, ಮತ್ತೆ ಅವಳ ಗರ್ಭ ಸೇರಬಹುದು, ಸೇರಿ ಮರುಹುಟ್ಟು ಪಡೆದು ಸಮುದ್ರ ಚುಂಬನಕ್ಕಾಗಿ ಮತ್ತೊಮ್ಮೆ ಕಾಯಬಹುದು ಎಂದು ತನ್ನ ಬಯಕೆಗಳನ್ನು ಮರಳಿನ ಕಣ ವ್ಯಕ್ತಪಡಿಸುತ್ತದೆ. ಧನ್ಯವಾದಗಳು. ಈ ವಿಡಿಯೋನ 1-2 ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.